ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇಶಾ ಫೌಂಡೇಶನ್ಗೆ ಹೋಗ್ತಾ ಇರೋಂಥ ವಿಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇಶಾ ಫೌಂಡೇಶನ್ ಬಂದು ಚಿಕ್ಕಬಳ್ಳಾಪುರದಲ್ಲಿದೆ. ನಾವು ಯಲಹಂಕದಲ್ಲಿ ಇರೋದ್ರಿಂದ ನಮಗೆ 1 ಅವರ್ ಜರ್ನಿ ಅಷ್ಟೇ, ಹಾಗಾಗಿ ನಾವು ಬೇಗನೆ ಹೋಗ್ತಾ ಇದ್ದೀವಿ. ನಾವು ಹೇಗೆ ಪ್ಲಾನ್ ಮಾಡಿದ್ವಿ ಅಂದರೆ, ಮಧ್ಯಾಹ್ನ ಹೋಗೋಣ, ಮಧ್ಯಾಹ್ನ ಹೋಗಿ ಅದನ್ನ ಇಶಾ ಫೌಂಡೇಶನ್ ಎಲ್ಲ ನೋಡಿಕೊಂಡು ಸಂಜೆ ಲೇಸರ್ ಲೈಟ್ ಶೋ ಇರುತ್ತೆ, ಅದನ್ನು ಮುಗಿಸ್ಕೊಂಡು ಮನೆ ಬರಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಮಾರ್ನಿಂಗ್ ಟಿಫಿನ್ ಎಲ್ಲ ಮುಗಿಸ್ಕೊಂಡು ನಾವು 1:30 ಅಷ್ಟರಲ್ಲಿ ನಾವು ಮಧ್ಯಾಹ್ನ ಬಿಟ್ವಿ. ಮಧ್ಯಾಹ್ನ ಹೋಗ್ತಾ ಆಚೆನೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಹಾಗಾಗಿ ಹೊರಗಡೆನೆ ಮಧ್ಯಾಹ್ನ ಊಟ ಮಾಡಿಕೊಂಡು ಇಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ನಾವು ನೋಡ್ಬೋದು ಏರ್ಪೋರ್ಟ್ ರೋಡಲ್ಲಿ ಟೋಲ್ನ ನಾವು ಕ್ರಾಸ್ ಮಾಡ್ತಾ ಇದ್ದೀವಿ. ನಾವು ಹೈವೇಲಿ ಹೋಗುವಾಗ ತುಂಬಾನೇ ರೆಸ್ಟೋರೆಂಟ್ ಸಿಗುತ್ತೆ. ನಾವು ಶ್ರೀನಿಧಿ ವೈಭವ್ಗೆ ಹೋಗಿದ್ವಿ. ಶ್ರೀಕೃಷ್ಣ ಗಾರ್ಡನಿಯಾ ಸಿಗುತ್ತೆ, ಪಾಕಶಾಲಾ ಸಿಗುತ್ತೆ, ತುಂಬಾ ಡಾಬಾಸ್ ಇದೆ, ಊಟಕ್ಕೆ ಯಾವುದೇ ತೊಂದರೆ ಇಲ್ಲ. ಹೈವೇಲಿ ಹೋಗ್ತಾ ತುಂಬಾನೇ ರೆಸ್ಟೋರೆಂಟ್ ಇದೆ, ಹಾಗಾಗಿ ನಾವು ಆರಾಮಾಗಿ ಊಟ ಮುಗಿಸ್ಕೊಂಡು ಹೋಗ್ಬೋದು. ನಾವು ಶ್ರೀನಿಧಿ ವೈಭವ್ ಹೋಗಿದ್ವಿ. ನಿಧಿಗೆ ಇಡ್ಲಿ ಬೇಕು ಅಂತ ಹೇಳಿ ನಿಧಿಗೆ ಇಡ್ಲಿನ ಆರ್ಡರ್ ಮಾಡಿದೆ. ಹಾಗೆ ನಿಧಿ ಕೂಡ ಆರಾಮಾಗಿ ತಿಂತಾ ಇದ್ದಾಳೆ. ಅವಳಿಗೆ ಜಸ್ಟ್ ಕಟ್ ಮಾಡಿಕೊಟ್ರೆ ಸಾಕು, ಸ್ಪೋರ್ಕಲ್ಲಿ ಒಂದೊಂದೇ ತಗೊಂಡು ತಿಂತಾಳೆ, ಅವಳಿಗೇನು ತೊಂದರೆ ಇಲ್ಲ ಆಚೆ ಹೋದಾಗೆ. ಹಾಗೆ ನನಗೆ ಮತ್ತು ವಿನಯ್ ಅವ್ರಿಗೆ ಪನ್ನೀರ್ ಬಿರಿಯಾನಿನ ಆರ್ಡರ್ ಮಾಡಿದ್ದೆ. ಪನ್ನೀರ್ ಬಿರಿಯಾನಿ ಕೂಡ ಬಂದಿತ್ತು. ಇಬ್ಬರು ಪನ್ನೀರ್ ಬಿರಿಯಾನಿ ತಿಂದ್ವಿ. ಹಾಗೆ ಸ್ವಲ್ಪ ಮಳೆ ಬರೋ ಥರ ಇತ್ತು, ಮೋಡ ಆಗಿತ್ತು, ಹಾಗಾಗಿ ಇಬ್ರು ಟೀ ಕುಡಿದು ಅಲ್ಲಿಂದ ಹೋಗ್ತಾ ಇದ್ದೀವಿ. ಇದು ಶ್ರೀನಿಧಿ ವೈಭವ್ ಬಂದು ಪ್ಯೂರ್ ವೆಜ್ ಇದೆ, ತುಂಬಾ ಚೆನ್ನಾಗಿದೆ. ಟೇಸ್ಟ್ ವೈಸ್ನು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಹಾಗೆ ಮಕ್ಕಳಿಗೆ ಕೊಡುವಾಗ ತುಪ್ಪ ಏನಾದರೂ ತಿಂತಾರಾ ಅಂತ ಕೇಳಿಬಿಟ್ಟು ಹಾಕಿ ಕೊಡ್ತಾರೆ, ಅದು ಒಂದು ತುಂಬಾ ಇಷ್ಟ ಆಯಿತು. ಆಲ್ಮೋಸ್ಟ್ ಆಗಿ ಯಾವುದೇ ರೆಸ್ಟೋರೆಂಟಲ್ಲಿ ಕೇಳಿ ಕೊಡಲ್ಲ, ಕೆಲವೊಂದು ರೆಸ್ಟೋರೆಂಟಲ್ಲಿ ಮಾತ್ರನೇ ಆ ಥರ ಕೇಳಿಬಿಟ್ಟು ತುಪ್ಪ ಹಾಕಿ ಕೊಡ್ತಾರೆ. ಮಕ್ಕಳು ತುಪ್ಪ ಹಾಕಿದಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹೈವೇಯಿಂದ ಲೆಫ್ಟ್ಗೆ ಟರ್ನ್ ಆದರೆ ಇಶಾ ಫೌಂಡೇಶನ್ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಒಂದು ಸಿಂಗಲ್ ರೋಡ್ ಇದೆ, ಆ ಸಿಂಗಲ್ ರೋಡಲ್ಲಿ 2 ವೇ ಇದೆ. ಅಲ್ಲಿ ಹೋಗ್ತಾ ಇದೀವಿ. ನೋಡ್ಬೋದು ಅಕ್ಕಪಕ್ಕ ಎಲ್ಲ ಚಿಕ್ಕ ಚಿಕ್ಕ ಶಾಪ್ಗಳನ್ನ ಹಾಕಿದ್ದಾರೆ. ಫ್ರೂಟ್ಸ್ ಇರ್ಬೋದು, ಲೇಸ್ ಆಗಿರ್ಬೋದು, ಅದನ್ನ ಇಟ್ಕೊಂಡು ಮಾರ್ತಾ ಇದ್ರು. ಹಾಗೆ ಕಾರ್ನ್ ಕೂಡ ಮಾರ್ತಾ ಇದ್ರು. ನೋಡ್ಬೋದು ವ್ಯೂ ಕೂಡ ಇಲ್ಲೇ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ತುಂಬ ದಿನಗಳಿಂದ ಇಶಾ ಫೌಂಡೇಶನ್ ಹೋಗಬೇಕು ಅಂತ ಹೇಳಿ ಅನ್ಕೋತಿದ್ವಿ, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಹೋದ್ರಾಯ್ತು ಬಿಡು ಅಂತ ತುಂಬ ಸರಿ ನಾವು ಹೀಗೆ ಅನ್ಕೋತಾ ಇದ್ವಿ. ಈ ಸರಿ ಹೋದಾಗೆ ತುಂಬಾ ಖುಷಿ ಆಯಿತು. ಇಲ್ಲಿ ನೀವು ಆರ್ಚ್ ನೋಡ್ತಾ ಇದ್ದೀರಾ, ಈ ಆರ್ಚಲ್ಲಿ ಸದ್ಗುರು ಸನ್ನಿಧಿ ಅಂತ ಹೇಳಿ ಹಾಕಿದ್ದಾರೆ. ಇಲ್ಲಿಂದ ತುಂಬ ದೂರನೇ ಟ್ರಾವೆಲ್ ಮಾಡಬೇಕು. ತುಂಬ ದೂರನೇ ಟ್ರಾವೆಲ್ ಮಾಡಿದಾಗೆ ಇಶಾ ಫೌಂಡೇಶನ್ ನಮಗೆ ಸಿಗುತ್ತೆ. ತುಂಬ ಹತ್ತಿರದಲ್ಲೇ ಏನಿಲ್ಲ, ಆರ್ಚ್ ಹಾಕಿ ತುಂಬ ದೂರ ಹೋದ್ಮೇಲೆ ಸಿಗೋದು. ಆಟೋ ಫೆಸಿಲಿಟೀಸ್ ಕೂಡ ಇದೆ. ಹಾಗೆ ಟಮ್ ಆಟೋ ಅಂತ ಹೇಳ್ತಾರಲ್ವ, ಸೀಟಿಗೆ ಇಷ್ಟು ಅಂತ, ಆ ಥರದ್ದು ಆಟೋ ಇದೆ. ನಾವು ಪಾರ್ಕಿಂಗ್ ಏರಿಯಾಗೆ ಬಂದ್ವಿ, ಕಾರ್ನ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ ಒಳಗಡೆ. ನೆಕ್ಸ್ಟ್ ಪಾರ್ಕಿಂಗ್ ಚಾರ್ಜಸ್ ಬಂದು 50 ರೂಪೀಸ್ ಇದೆ. ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿದೆ, ಆದರೆ ಕಾರ್ ಪಾರ್ಕಿಂಗ್ ಏರಿಯಾ ಮಾತ್ರ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಮಡ್ ರೋಡೇ ಇದೆ. ಇನ್ನೂ ಮಾಡಿಲ್ಲ, ಇದನ್ನ ಮುಂದೆ ಮಾಡ್ತಾರೆ ಅಂತ ಅನಿಸುತ್ತೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ಶಿವನ ಸ್ಟ್ಯಾಚು ಕಾಣಿಸ್ತಾ ಇದೆ, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ನಾವು ಹೋಗೋಕ್ಕೂ ಮುಂಚೆ ಇಲ್ಲಿ ಸ್ಲಿಪ್ಪರ್ನ ಒಂದು ಕವರಲ್ಲಿ ಹಾಕಿ ಕೊಡಬೇಕು ಅವ್ರಿಗೆ. ನಾವು ಹೋದ ತಕ್ಷಣ ಅವರು ಒಂದು ಟೋಕನ್ ಕೊಡ್ತಾರೆ, ಒಂದು ಬ್ಯಾಗ್ ಥರದ್ದು ಚೀಲ ಕೊಡ್ತಾರೆ, ಅದರೊಳಗಡೆ ಎಲ್ಲರದ್ದು ಸ್ಲಿಪ್ಪರ್ ಹಾಕಬೇಕು. ಮುಂಚೆ ಎಲ್ಲ ಇಲ್ಲೇ ಬಿಡಬೇಕಿತ್ತು, ಇಲ್ಲೇ ಬಂದು ರಿಟರ್ನ್ ಹಾಕ್ಕೋಬೇಕಿತ್ತು. ಈಗ ಹಂಗಿಲ್ಲ, ಇಲ್ಲಿ ಕೊಟ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಶಿವನ ಸ್ಟ್ಯಾಚು ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಅಲ್ಲಿ ಮತ್ತೆ ಕೊಡ್ತಾರೆ ಅವರು. ಒಳಗಡೆನೆ ನಾವು ತಗೊಳ್ಳೋಂಥ ಫೆಸಿಲಿಟೀಸ್ ಇವಾಗ ಮಾಡಿದ್ದಾರೆ. ನಾಗಮಂಟಪ, ಯೋಗೇಶ್ವರ ಲಿಂಗ, ಆದಿಯೋಗಿ 3 ಪ್ಲೇಸಸ್ ಇದೆ. ಫಸ್ಟಿಗೆ ನಾವು ನಾಗಮಂಟಪಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ನಾಗಮಂಟಪಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಹಾಗೆ ವಾಲಂಟಿಯರ್ಸ್ ಬಂದು ಹೇಳ್ತಾ ಇದ್ದಾರೆ, ಫ್ರೀ ಯೋಗ ಸೆಕ್ಷನ್ ಇದೆ, ನೀವು ಇಂಟ್ರೆಸ್ಟ್ ಇದ್ರೆ ಹೋಗ್ಬೋದು, ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಇನ್ಫಾರ್ಮ್ ಮಾಡ್ತಾ ಇದ್ರು. ಇಲ್ಲಿ ನಾಗಮಂಟಪದಲ್ಲಿ ಬಂದು ಕೆಲವೊಂದು ಪೂಜೆಗಳು ಇದೆ. ಏನಂದ್ರೆ ಸರ್ಪ ಸೇವೆ, ಸರ್ಪದೋಷ ನಿವಾರಣಾ ಪೂಜಾ, ಭೂಮಿ ಪೂಜಾ, ದೀಪದ ಆರತಿ, ಪೂಜಾ ಫುಲ್ ಸೆಟ್, ಹಣ್ಣು ಕಾಯಿ ಹೂವು, ಹಾಗೆ ಅದರಲ್ಲಿ ಭೂಮಿ ಅಂತ ಹೇಳಿ ಸಿಗುತ್ತೆ ಅಲ್ವಾ, ಅದು ಕೂಡ ಬರುತ್ತೆ. ಹಾಗೆ ಜಲಾಭಿಷೇಕ, ಪುಷ್ಪ ಸಮರ್ಪಣೆ, ಇಷ್ಟು ಪೂಜೆಗಳು ಇದೆ. ನಾನು ಪೂಜಾ ಫುಲ್ ಸೆಟ್ ತಗೊಂಡಿದ್ದೆ. ಅದರಲ್ಲಿ ಹಣ್ಣು ಕಾಯಿ ಹೂವು ಹಾಗೆ ಕರ್ಪೂರ, ನಂತರ 2 ಭೂಮಿ ಅಂದ್ರೆ ಕೆಂಪು ಮಣ್ಣು. ಅದನ್ನ ಕೊಡ್ತಾರೆ, ಅದನ್ನ ನಾಗಪ್ಪಂಗೆ ಹಚ್ಚಬೇಕು. ಹಾಗೆ ಅವರು ಹೇಳ್ತಾರೆ, ಅಲ್ಲಿ ವಾಲಂಟಿಯರ್ಸ್ ಇದ್ದಾರೆ, ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ. ಅವರು ತುಂಬಾ ನೀಟಾಗಿ ತುಂಬಾ ಪೇಷನ್ಸ್ ಅಲ್ಲಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ತುಂಬಾನೇ ಚೆನ್ನಾಗಿ ಹೇಳ್ತಾ ಇದ್ರು. ಕಾಯಿ ಇಲ್ಲಿ ಹೊಡಿಬೇಕು, ಭೂಮಿನ ಇಲ್ಲಿ ದೇವರಿಗೆ ಹಚ್ಚಬೇಕು, ನಾಗಪ್ಪನ್ಗೆ ಈ ತರ ಹಚ್ಬೇಕು ಅಂತ ಹೇಳಿ ಹಚ್ಚಿದ್ರು.
ಹಾಗೆ ಕಾಯಿ ಹೊಡೆಯೋದು ಕೂಡ ತುಂಬ ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ. ದೀಪದ ಆರತಿ ಹಚ್ಚೋದು ಕೂಡ ತುಂಬ ನೀಟಾಗಿ ಮಾಡಿದ್ದಾರೆ. ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇತ್ತು. ತುಂಬಾ ಖುಷಿ ಆಯಿತು ಈ ಪ್ಲೇಸಿಗೆ ಹೋಗಿದ್ದು. ತುಂಬ ಹತ್ರ ಇದ್ದು ಕೂಡ ನಾವು ಹೋಗಬೇಕು ಅಂತ ಅನ್ಕೋತಿದ್ವಿ, ಬಟ್ ಹೋಗೋಕ್ಕಾಗಿಲ್ಲ. ಈ ಸರಿ ಅಂತೂ ತುಂಬಾ ಖುಷಿ ಆಯಿತು ನಾವು ಈ ಪ್ಲೇಸ್ನ ವಿಸಿಟ್ ಮಾಡಿದ್ದು. ಸೊ ನಾನು ಯಾರಾದರೂ ಹೋಗಬೇಕು ಅಂತ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಈ ಪ್ಲೇಸ್ನ ವಿಸಿಟ್ ಮಾಡಿ ಅಂತ ನಾನು ಕೂಡ ಸಜೆಸ್ಟ್ ಮಾಡ್ತೀನಿ. ನಿಜವಾಗ್ಲೂ ಪಾಸಿಟಿವ್ ವೈಬ್ ಅನ್ನೋದು ತುಂಬಾ ಸಿಗುತ್ತೆ. ತುಂಬಾ ಖುಷಿ ಅನಿಸುತ್ತೆ, ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ. ಒಂದು ಸುಂದರವಾದ ಪರ್ವತದ ಮಧ್ಯದಲ್ಲಿ ಶಿವನ ಸ್ಟ್ಯಾಚು ಮಾಡಿದರೆ ನೋಡೋದಕ್ಕೆ ಅಂತೂ ಅದ್ಭುತ ಅಂತ ಅನಿಸುತ್ತೆ. ತುಂಬಾ ಖುಷಿಯಾಗಿರುತ್ತೆ. ಇದು ಪರ್ವತ ಬಂದು ವೆಳ್ಳಯ್ಯನಗಿರಿ ಪರ್ವತ ಅಂತ ಹೇಳ್ತಾರೆ. ಇದ್ರ ಮಧ್ಯೆ ಇಶಾ ಫೌಂಡೇಶನ್ನ ಮಾಡಿದ್ದಾರೆ. ಉಕ್ಕು ಸ್ಟೀಲ್ನಿಂದ ಸ್ಟ್ಯಾಚುನ ನಿರ್ಮಾಣ ಮಾಡಿದ್ದಾರೆ, ಶಿವನ ಸ್ಟ್ಯಾಚುನ. ಇದನ್ನ ಮಾಡಿರೋರು ಬಂದು ಜಗ್ಗು ವಾಸುದೇವ್ ಅನ್ನೋರು ನಿರ್ಮಾಣ ಮಾಡಿದ್ದಾರೆ. ಇನ್ನೊಂದು ಅದ್ಭುತ ಏನಂದ್ರೆ ಗಿನ್ನಿಸ್ ದಾಖಲೆ ಮಾಡಿದೆ ಈ ಧ್ಯಾನ ಮಾಡುವಂತ ಅತ್ಯಂತ ಎತ್ತರವಾದ ಸ್ಟ್ಯಾಚು ಶಿವನ ಸ್ಟ್ಯಾಚು ಅಂತ ಹೇಳಿ ಗಿನ್ನಿಸ್ ದಾಖಲೆ ಕೂಡ ಆಗಿದೆ. ಇಂಡಿಯಾದಲ್ಲಿ ಆದಿಯೋಗಿ ಶಿವ ಇರೋದು 2 ಪ್ಲೇಸಲ್ಲಿದೆ. ಒಂದು ಬಂದು ಕೊಯಮತ್ತೂರು ತಮಿಳ್ನಾಡಿನಲ್ಲಿದೆ, ಇನ್ನೊಂದು ಬಂದು ಚಿಕ್ಕಬಳ್ಳಾಪುರ ಕರ್ನಾಟಕದಲ್ಲಿದೆ. ಜಗ್ಗು ವಾಸುದೇವ್ ಅನ್ನೋರು 2 ಕಡೆ ಅವರು ನಿರ್ಮಾಣ ಮಾಡಿದ್ದಾರೆ ಶಿವನ ಸ್ಟ್ಯಾಚುನ. ಕೊಯಮತ್ತೂರಲ್ಲಿರೋ ಅಂತ ಶಿವನ ಸ್ಟ್ಯಾಚು ಬಂದು 112 ಫೀಟು ಹೈಟ್ ಅಲ್ಲಿದೆ, 147 ಫೀಟು ಲೆಂತ್ ಅಲ್ಲಿದೆ, 82 ಫೀಟು ವಿಡ್ತ್ ಅಲ್ಲಿದೆ. ಚಿಕ್ಕಬಳ್ಳಾಪುರದಲ್ಲಿರುವಂತಹ ಶಿವನ ಸ್ಟ್ಯಾಚು ಬಂದು 112 ಫೀಟ್ ಹೈಟ್ ಅಲ್ಲಿದೆ, 150 ಫೀಟ್ ಲೆಂತ್ ಅಲ್ಲಿದೆ, ಸೊ 85 ಫೀಟ್ ಬಂದು ವಿಡ್ತ್ ಅಲ್ಲಿದೆ. ಕೊಯಮತ್ತೂರಲ್ಲಿರೋ ಶಿವನ ಸ್ಟ್ಯಾಚುಗಿಂತ ನಮ್ಮ ಚಿಕ್ಕಬಳ್ಳಾಪುರದಲ್ಲಿರೋ ಶಿವನ ಸ್ಟ್ಯಾಚು ಬಂದು ಸ್ವಲ್ಪ ದೊಡ್ಡದಿದೆ. ಶಿವನ ಮುಂದೆ ತ್ರಿಶೂಲ ಹಾಗೂ ನಂದಿನ ಇಟ್ಟಿದ್ದಾರೆ. ತುಂಬಾನೇ ದೊಡ್ಡದಾಗಿದೆ, ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ. ನಾವೀಗ ಹೋಗ್ತಿರೋದು ಬಂದು ಯೋಗೀಶ್ವರ ಲಿಂಗ. ಯೋಗೀಶ್ವರ ಲಿಂಗ ಬಂದು 5 ನಾಗಸರ್ಪದ ಮಧ್ಯದಲ್ಲಿ ಶಿವಲಿಂಗ ಇದೆ. ತುಂಬಾನೇ ಸ್ಪೆಷಲ್ ಆಗಿದೆ. ಅಲ್ಲಿನೂ ಕೂಡ ಕೆಲವೊಂದು ಪೂಜೆಗಳು ಕೂಡ ಇಟ್ಟಿದ್ದಾರೆ, ಪ್ರಸಾದ ಕೂಡ ಸಿಗುತ್ತೆ. ನಂತರ ನಾವು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನಾನು ಜಲಾಭಿಷೇಕ ಅಷ್ಟೇ ಮಾಡಿಸಿದ್ದು. ಸೊ ಅದನ್ನ ಮುಗಿಸ್ಕೊಂಡು ನಂತರ ನಾನಿಲ್ಲಿ ಶಿವನ ಸ್ಟ್ಯಾಚು ಹತ್ರ ಮೇಲೆ ಸ್ಟೆಪ್ಸ್ನ ಹತ್ತಿ ಹೋಗ್ತಾ ಇದ್ದೀವಿ. ನೋಡ್ಬೋದು ಶಿವ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದ್ದಾರೆ. ಆ ಸೂರ್ಯನ ಕಿರಣಗಳು ಶಿವನ್ಗೆ ತಾಕ್ತಿದ್ದಂಗೆ ಎಷ್ಟು ಚೆನ್ನಾಗಿ ಶಿವನ ಮೂರ್ತಿ ಕಾಣ್ತಾ ಇದೆ ಅಂತ ನೀವು ಕೂಡ ನೋಡ್ಬೋದು. ತುಂಬಾನೇ ಖುಷಿ ಆಗುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ರುದ್ರಾಕ್ಷಿಗಳ ಒಂದು ದೊಡ್ಡ ಮಾಲೆ ತರನೇ ಮಾಡಿ ಹಾಕಿದ್ದಾರೆ. ಎಷ್ಟು ಇದೆ ಅಂದ್ರೆ ರುದ್ರಾಕ್ಷಿ ತುಂಬಾನೇ ದೊಡ್ಡದಿದೆ ರುದ್ರಾಕ್ಷಿ ಮಾಲೆ. ಹಾಗೆ ಇಲ್ಲಿ ನೋಡ್ಬೋದು ತ್ರಿಶೂಲ ತರ ಸುತ್ತ ಹಾಕಿದ್ದಾರೆ. ಶಿವನ ಸುತ್ತ ಒಂದು ರೌಂಡ್ನ ಸುತ್ತಾ ಇದೀವಿ. ಇದು ಶಿವನ ಹಿಂಭಾಗ, ಶಿವನ ಜಡೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಒಂದು ಪಾಸಿಟಿವ್ ವೈಬ್ ಬರುತ್ತೆ. ತುಂಬಾನೇ ನೆಮ್ಮದಿ ಖುಷಿ ಸಿಗೋಂಥ ಜಾಗ ಅಂತಾನೆ ಹೇಳ್ಬೋದು. ಹಾಗೆ ಪ್ರಕೃತಿಯ ಮಧ್ಯದಲ್ಲಿ ಇರೋದ್ರಿಂದ ಮನಸ್ಸಿಗೆ ಏನೋ ಒಂಥರ ಶಾಂತವಾಗಿ ನೆಮ್ಮದಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ನನ್ನ ಮಗಳು ಕೂಡ ಜೊತೆಗೆ ಬರ್ತಾ ಇದ್ಲು. ಸೊ ನಾವು ಇಲ್ಲಿ ಹೋಗಿ ಎಲ್ಲರೂ ಫೋಟೋ ಸೆಕ್ಷನ್ ಕೂಡ ಮಾಡ್ತಾ ಇದ್ರು. ನಾವು ಸ್ವಲ್ಪ ಫೋಟೋ ಸೆಕ್ಷನ್ನ ಮುಗಿಸ್ಕೊಂಡು ಶಿವಂಗೆ ಕೈ ಮುಗಿದು ಕೆಳಗಡೆ ಕೂತ್ವಿ. ಸೊ ಕೆಳಗಡೆ ಶಿವನ ಮುಂದೆ ಕೂತಿದ್ವಿ. ನಿಧಿ ಪ್ರಸಾದ ಎಳ್ಳುಂಡೆ ತೊಗೊಂಡು ಬಂದಿದ್ವಿ. 20 ರೂಪಾಯಿಗೆ ಒಂದು ಎಳ್ಳುಂಡೆ ಕೊಡ್ತಾರೆ ಪ್ರಸಾದನ. ಸೊ ಅದನ್ನು ನಿಧಿ ತಿಂತಾ ಇದ್ಲು. ನೋಡ್ಬೋದು ವ್ಯೂ ಈ ಥರ ಮೇಲೆಯಿಂದ ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ಯಾರಾದರೂ ಹೋಗಿಲ್ಲ ಅಂದರೆ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ, ತುಂಬಾ ಖುಷಿ ಪಡ್ತೀರಾ. ಹಾಗೆ ನಾವು ಕೂಡ ಒಂದಿಷ್ಟು ಫೋಟೋ ಸೆಕ್ಷನ್ನ ಮುಗಿಸ್ಕೊಂಡ್ವಿ. ಹಾಗೆ ಒಂದಿಷ್ಟು ವಿಡಿಯೋಸ್ನು ಕೂಡ ಮಾಡಿಕೊಂಡೆ. ಹಾಗೆ ಶಿವನ ಮುಂದೆ ಒಂದು ದೊಡ್ಡ ತ್ರಿಶೂಲ ಕೂಡ ಇದೆ. ಹಾಗೆ ಒಂದು ದೊಡ್ಡದಾಗಿರೋಂಥ ನಂದಿ ಇದ್ದೇ ಇರುತ್ತೆ. ಶಿವ ಎಲ್ಲಿರ್ತಾನೋ ಅಲ್ಲಿ ನಂದಿ ಇದ್ದೇ ಇರುತ್ತೆ. ಯಾಕಂದರೆ ನಂದಿನೇ ಶಿವಂಗೆ ಸಂದೇಶ. ನಾವೇನೇ ನಂದಿ ಕಿವಿಲಿ ಹೇಳಿದ್ರು ಕೂಡ ಆ ಸಂದೇಶನ ನಂದಿ ಹೋಗಿ ಶಿವನ್ಗೆ ಹೇಳ್ತಾನೆ ಅನ್ನೋದು ಕೂಡ ಒಂದು ನಂಬಿಕೆ. ಹಾಗಾಗಿ ನಂದಿ ಕೂಡ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಹಾಗೆ ಎಲ್ಲ ಕಡೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ಥರದ್ದು ಯಾರೇ ಆಗಲಿ ಒಂದು ಕಸ ಕಡ್ಡಿ ಎಲ್ಲೂ ನೋಡಲಿಲ್ಲ. ತುಂಬ ಚೆನ್ನಾಗಿತ್ತು. ಹಾಗೆ ವಾಶ್ರೂಮ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಗೋವುಗಳಿಗೆ ಮೇವು ತಿನ್ನಿಸಿ ಅಂತ ಹೇಳಿ ಹಾಕಿದ್ದಾರೆ. 30 ರೂಪೀಸ್ ಕೊಟ್ಟರೆ ಈ ಥರದ್ದು 2 ಉಂಡೆ ಕೊಡ್ತಾರೆ. ಸೊ ನಾವು ತಿನ್ನಿಸ್ಬೋದು. ವಿನಯ್ ಕೂಡ ಒಂದು ತಗೊಂಡು ತಿನ್ನಿಸ್ತಾ ಇದ್ದಾರೆ. ನಿಧಿ ಹತ್ರ ಹೋದ್ಲು, ಬಟ್ ಅವಳಿಗೆ ಭಯ ಆಗ್ತಾ ಇತ್ತು. ಹಾಗಾಗಿ ರಿಟರ್ನ್ ಬರ್ತಾ ಇದ್ದಾಳೆ. ಸೊ ಹಾಗಾಗಿ ವಿನಯ್ ಅವರು ತಿನ್ನಿಸಿದ್ರು. ದಿವ್ಯ ದರ್ಶನ ಲೇಸರ್ ಲೈಟ್ ಶೋ ಬಂದು 7 ಇಂದ 7:30ವರೆಗೂ ನಡೆಯುತ್ತೆ. ಹಾಗೆ ಹೋಟೆಲಿಂದ ವ್ಯೂ ಈ ತರ ಕಾಣಿಸುತ್ತೆ. ಯಾರೇ ಆಗಲಿ ಲೇಸರ್ ಲೈಟ್ ಶೋನ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ ಅಂತ ಹೇಳಿ ನಾನು ಕೂಡ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ಅಷ್ಟು ಚೆನ್ನಾಗಿ ಇರುತ್ತೆ ನೈಟ್ ಶೋ.
ನಾನು ಲೇಸರ್ ಲೈಟ್ ಶೋದು ಜಸ್ಟ್ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಇಶಾ ಫೌಂಡೇಶನ್ ಪಾರ್ಟ್ 2 ಅಲ್ಲಿ ನಂದು ಲೇಸರ್ ಲೈಟ್ ಶೋದು ವಿಡಿಯೋ ಬರುತ್ತೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.